ಇಲ್ಲಿದೆ ಆಲ್ರೆಡಿ. ಸೊ ಇದು ಡ್ರೈ ಆಗಿತ್ತು. ಸೊ ಬೆಳಗ್ಗೆ ಹಂಗೆ ನೀರು ಬಿಟ್ಟಿದ್ದೆ. ಸೊ ಎಲ್ಲಿ ಹೋಲ್ಗಿಂತ ಸೊ ಇವಾಗ ಇದನ್ನು ವಾಶ್ ಮಾಡೋದೇನಿಲ್ಲ. ಸೊ ಗೈಸ್ ಇವಾಗ ಟ್ಯಾಂಕ್ ವಾಶ್ ಮಾಡಾಯ್ತು, ನೀರು ಹಿಡ್ದಿದ್ದೀನಿ. ಸಾಲ್ಟ್ ಹಾಕೋಣ. ಸೊ ಗೈಸ್ ಇವಾಗ ಸೇಮ್ ಪ್ಲ್ಯಾನ್ ಟಬ್ ಸೆಟಪ್ ಆಯಿತು. ಸೊ ಬನ್ನಿ ಬಿಡೋಣ ಇವಾಗ. ಸೊ ಗೈಸ್ ಹಲೋ ಎಲ್ಲ ನಮ್ಮ ಕನ್ನಡಿಗರಿಗೆ ನಮಸ್ಕಾರಗಳು. ಸೊ ಸ್ವಾಗತ ಸುಸ್ವಾಗತ. ಸೊ ಈ ಸೊ ಗೈಸ್ ಹಲೋ ಎಲ್ಲ ನಮ್ಮ ಕನ್ನಡಿಗರಿಗೆ ನಮಸ್ಕಾರಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಜು ಮಾನ್ಸ್ಟರ್. ಸೊ ಗೈಸ್ ಎಲ್ಲ ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ಏನು ಹೇಳೋದೇ ಬೇಡ. ಸೊ ಎಲ್ಲ ಪಾರ್ಟ್ 1 ಎಲ್ಲ ನೋಡ್ಕೊಂಡು ಬಂದಿರ್ತೀರ. ಅದರಲ್ಲಿ ಮಾತ್ರ ನಾನು 2 ಇಯರ್ಸಿಂದ ಅದು ಇತ್ತು ಮೌಲಿ. ಅದರ ಜೊತೆ ಇನ್ನೊಂದು ಸ್ಪೆಷಲ್ ಫಿಶ್ನ ತಂದಿದ್ದೀನಿ. ಸೊ ಮೌಲಿನೂ ತಂದೆ, ಸ್ಪೆಷಲ್ ಫಿಶ್ಶು ತಂದೆ. ಸೊ ಗೈಸ್ ಇಲ್ಲಿರ್ತಿತ್ತು, ಬಟ್ ಇವಾಗ ಇಲ್ಲಿಲ್ಲ. ಇವಾಗ ಎಮ್ಸಿಲ್ನ ಈ ಟ್ಯಾಂಕ್ ಇದೆಯಲ್ಲ, ಇಲ್ಲಿ ನಮ್ಮ ಫಿಶಸ್ ಇದ್ದಾವೆ. ಸೊ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಾರೆ ಅನಿಸುತ್ತೆ, ಬಟ್ ಲೈವಾಗಿ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಸೊ ಇದರಲ್ಲಿ ಅದೇ. ಸೊ ಪಾರ್ಟ್ 2 ಇವಾಗ ಹೇಳೋದೇನಪ್ಪ ಅಂತಂದರೆ, ಸೊ ಇಲ್ಲಿದೆ ಆಲ್ರೆಡಿ. ಸೊ ಇದು ಡ್ರೈ ಆಗಿತ್ತು. ಸೊ ಬೆಳಗ್ಗೆ ಹಂಗೆ ನೀರು ಬಿಟ್ಟಿದ್ದೆ. ಸೊ ಎಲ್ಲಿ ಹೋಲ್ಗಿಂತ ಮೇಲೆ ಸೊ ಎಮ್ಸಿಲೆಲ್ಲ ಡ್ರೈ ಆಗೈತಿ ಇವಾಗ. ಸೊ ನನ್ನ ಪ್ರಕಾರ ಎಲ್ಲೂ ನೀರೇನು ಲೀಕ್ ಆಗಿಲ್ಲ. ಸೊ ನೋಡ್ತಿರ್ಬೋದು, ಎಲ್ಲೂ ನೀರು ಲೀಕ್ ಆಗಿಲ್ಲ. ಸೊ ಇವಾಗ ಇದ್ರಲ್ಲಿ ಆರಾಮಾಗಿ ಬಿಡ್ಬೋದು. ನೀರು ಬಿಟ್ಬಿಟ್ಟು ಇದನ್ನು ವಾಶ್ ಮಾಡ್ಬಿಡೋಣ. ಸೊ ವಾಶ್ ಮಾಡಿಬಿಟ್ಟು ನಾವು ನಮ್ಮ ಟ್ಯಾಂಕ್ ಸೆಟಪ್ ಮಾಡಾದ್ಮೇಲೆ ಮೌಲಿ ಫಿಶ್ನ ಬಿಡೋಣ. ಸೊ ಬನ್ನಿ ಗೈಸ್ ಇವಾಗ ಇದನ್ನು ಎತ್ಕೊಂಡು ಹೋಗೋಣ. ಸೊ ನಮ್ಮ ನಾರ್ಮಲ್ ಪ್ಲೇಸಿಗೆ ನೋಡ್ತಿರ್ಬೋದು ತಂದೆ ಗೈಸ್ ಇವಾಗ. ಸೊ ಇವಾಗ ಇದನ್ನು ವಾಶ್ ಮಾಡೋದೇನಿಲ್ಲ. ಸೊ ಜಸ್ಟ್ ಹಿಂಗೆ ನೀರನ್ನ ಅಲ್ಲಾಡಿಸ್ಬಿಟ್ಟು ಸೊ ಹೊಸ ನೀರು ಬಿಡೋದಷ್ಟೇ. ಸೊ ಹಿಂಗತ್ರ ಹಿಂಗೆ ಅಲ್ಲಾಡ್ಸಿರ್ತಾರೆ. ಸೊ ನನ್ನ ಸೆಲ್ಫಿ ಸ್ಟಿಕ್ ಬೇರೆ ಕೆಟ್ಟೋಗ್ಬಿಟ್ಟೈತೆ. ಸೊ ಏನು ಮಾಡೋಕ್ಕೆ ಇವಾಗ ಸ್ಟ್ಯಾಂಡಿಂಗ್ ಮಾಡೋಕ್ಕೆ ಕ್ಯಾಮ್ರಾ ಎಲ್ಲೂ ನಿಲ್ಸೋಕ್ಕೆ ಆಗಲ್ಲ. ಸೊ ಇದನ್ನು ವಾಶ್ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ ಡೈರೆಕ್ಟಾಗಿ. ಸೊ ಗೈಸ್ ಇವಾಗ ಟ್ಯಾಂಕ್ ವಾಶ್ ಮಾಡಾಯ್ತು, ನೀರು ಹಿಡ್ದಿದ್ದೀನಿ. ಸೊ ನೋಡ್ತಿರ್ಬೋದು ತಂದು ಇಕ್ಕಾಯ್ತು. ಸದ್ಯ ಅದೇ ಪ್ಲೇಸಿಗೆ ತಂದು ಇಕ್ಕಾಯ್ತು. ಸೊ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆ, ನೋಡ್ತಿರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಸಾಲ್ಟ್ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕಬೇಕು. ನೋಡ್ತಿರ್ಬೋದು ಸ್ವಲ್ಪ ಪೆಪಲ್ಸ್ ಹಾಕಬೇಕು. ಸೊ ಗೈಸ್ ಇವಾಗ ಸೇಮ್ ಪ್ಲ್ಯಾನ್ ಟಬ್ ಸೆಟಪ್ ಆಯಿತು. ಸೊ ಇವಾಗ ಏನಿದ್ರು ಫಿಶ್ನ ಬಿಡೋದೆ. ಸೊ ತಗೊಳ್ಳೋದು. ಸೊ ಎಲ್ಲ ಫಿಶಸ್ ಇದಾವ. ಓಕೆ, ಎಲ್ಲ ಇದ್ದಾವೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ತಗೊಳ್ಳೋದು ಇವಾಗ. ಸೊ ಸ್ವಲ್ಪ ಅಕ್ಲಿಮೆಂಟ್ ಇಡೋದು ಹಿಂಗೆ ಸ್ವಲ್ಪ ಹೊತ್ತಿಗೆ. ಸೊ ಅದೇನು ಹೊಟ್ಟೋಗ್ಬಿಡ್ತಾರೆ ಅನಿಸುತ್ತೆ. ಸೊ ಇವಾಗ ಅಕ್ಲಿಮೆಂಟಿಗೆ ಇಟ್ಟಿದ್ದೀನಿ. ಸೊ ಅಕ್ಲಿಮೆಂಟ್ ಆಗಲಿ. ಅಕ್ಲಿಮೆಂಟ್ ಆಯಿತು. ಸೊ ಬನ್ನಿ ಬಿಡೋಣ ಇವಾಗ. ಸೊ ಹಂಗೆ ಡೈರೆಕ್ಟಾಗಿ ಬಿಟ್ಬಿಟ್ಟೆ. ಸೊ ಈ ಸತಿ ಏನೋ ಇದು ಮಾಡಿಲ್ಲ. ನೋಡ್ತಿರ್ಬೋದು ಎಷ್ಟು ಫ್ರೀಯಾಗಿ ಓಡಾಡ್ಕೊಂಡಿದ್ದಾವೆ. ಸೊ ಮತ್ತೆ ನಮಗೆ ನಮ್ಮ ಟಬ್ಬು ಸಿಕ್ತು, ಫಿಶಸ್ಸು ಸಿಕ್ಕಿದ್ವು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಸ್ವಲ್ಪ ಇದು ಲೋಡೆಡ್ ಆಗಂಗೈತೆ. ಸೊ ಇದನ್ನು ಮರೆಯಾಕಿದ್ರೆ ನಾನು ಮತ್ತೆ ಬೇಬಿದು ಬ್ಲಾಗ್ ಮಾಡ್ತೀನಿ. ಸೊ ಅಲ್ಲಿ ತನಕ
ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತಾ ಇರ್ತೀನಿ. ಸೊ ಅದ್ರ ಅಲ್ಲಿ ತನಕ ಕಾಯಲ್ಲ, ಬೇರೆ ಬೇರೆ ಕಂಟೆಂಟ್ನ ಮಾಡ್ತಾ ಇದ್ದೀನಿ. ಆ ಕಂಟೆಂಟ್ಗಳನ್ನ ನೋಡ್ಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಬೇಗ ಬೇಗ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಇವಾಗ ದಿಸ್ ಇಸ್ ಸಿಂಚುಪುರ ಮಾಸ್ಟರ್ ಅಂತ ಇತ್ತು, ಬಟ್ ಇವಾಗ ನಾನು ಕನ್ನಡಿಗ. ಸೊ ಸಿಂಚುಪುರ ಮಾಸ್ಟರ್ ಕನ್ನಡಿಗ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನು ಅನ್ಕೊಬಿಡಿ. ಸೊ ಓಕೆ ಗೈಸ್, ಇದೇ ಥರ ಸ್ಪೆಷಲ್ ವೀಡಿಯೋಸ್ ಬಿಡ್ತಿರ್ತೀನಿ. ಎಲ್ಲರಿಗೂ ಲವ್ ಬೆಲ್ ಟೇಕರ್ ಬೈ. ಜೈ ಬಜರಂಗಬಲಿ, ಜೈ ಶ್ರೀರಾಮ್. ಸೊ ಸಪೋರ್ಟ್ ಮಾಡಿ ಗೈಸ್ ನನಗೂ. ಸೊ ಇವಾಗ ಆಲ್ರೆಡಿ ಹಾಕಿದ್ದೆ, ಸೊ ಬಟ್ ನಂಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಸೊ ನಾನು ಕಷ್ಟದಲ್ಲಿದ್ದೀನಿ. ಸೊ ನಾನು ಅದಕ್ಕೆ ಟ್ರೈ ಮಾಡ್ತಿರೋದು. ನಾನು ಎಲ್ಲಾರ ಬೆಳೆದ್ರೆ ಸೊ ನಿಮ್ಮಿಂದ ನಾವು ಬೆಳಿತೀವಿ. ಸೊ ಸಪೋರ್ಟ್ ಮಾಡಿ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀರಾ. ಸೊ ನನಗೊಬ್ಬನಿಗೆ ಸಪೋರ್ಟ್ ಮಾಡಿ, ನನಗೊಬ್ಬನಿಗಂತಲ್ಲ, ನಂತರ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಸೊ ಕಡಿಮೆ ಸಬ್ಸ್ಕ್ರೈಬರ್ಸು, ಲೈಕು, ವ್ಯೂಸ್ ಎಲ್ಲ ಮಾಡಿಕೊಂಡಿದ್ದಾರೆ, ಅವ್ರಿಗೂ ಸಹ ಸಪೋರ್ಟ್ ಮಾಡಿ. ಸೊ ಬೈ ಗೈಸ್. ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಬೈ ಗೈಸ್. ಅಷ್ಟೇ.